ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ ಶಶಿ. ನಾನು ಇವತ್ತು ಟಾಪ್ 10 ನ್ಯೂಸ್ ನ ತಗೊಂಡ್ ಬಂದೀನಿ. ಮೊದಲೇ ನ್ಯೂಸ್ ಏನಂತಂದ್ರ ರಾಜ್ಯದಾಗ ಭಾಳ ಮಳೆ ಆಗತೈತಿ. ಎಲ್ಲಾ ಕಡೆ ಚಲೋ ಮಳೆ ಆಗೋದ್ರಿಂದ ಎಲ್ಲಾ ಡ್ಯಾಮ್ಗಳು ತುಂಬಿ ಹರಿತಾ ಇದಾವೋ. ಅದ್ರೊಳಗಡನು ನಮ್ಮ ತುಂಗಭದ್ರಾ ಜಲಾಶಯ ಮ್ಯಾಕ್ಸಿಮಮ್ ಮಟ್ಟಕ್ಕೆ ನೀರಿನ ಮಟ್ಟ ತಲುಪೈತಿ ಅಂತೇಳಿ ವರದಿ ಆಗೈತ್ರಿ. ಎರಡನೇ ನ್ಯೂಸ್ ಏನಂತಂದ್ರ ರಾಜ್ಯದೊಳಗಡೆ ಮತ್ತ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. 47 ಸಕ್ರಿಯ ಪ್ರಕರಣಗಳು ಸಿಕ್ಕಾವ್ರಿ ಕೊರೋನಾದ. ಸೊ ಹಂಗಾಗಿ ಎಲ್ಲರೂ ಸೇಫ್ಟಿಯಿಂದ ಇರಿ. ರಾಜ್ಯ ಸರ್ಕಾರ ಏನ್ ಹೇಳೈತಿ ಅಂದ್ರ ಪರಿಶೀಲನೆ ಮಾಡಿ ಸರ್ಕಾರಿ ಶಾಲೆಗಳು ಅಥವಾ ಎಲ್ಲಾ ಶಾಲೆಗಳನ್ನ ಓಪನ್ ಮಾಡ್ರಿ ಅಂತೇಳಿ ಸರ್ಕಾರ ಆದೇಶ ಹೊರಡಿಸೈತಿ. ಇನ್ನು ಹುಬ್ಳಿ ಧಾರವಾಡನಾಗ ಆರೆಂಜ್ ಅಲರ್ಟ್ 29 ವರ್ಗು ಮುಂದುವರಿಯಂತೈತಿ. ಆರೆಂಜ್ ಅಲರ್ಟ್ ಅಂದ್ರೆ ಮಳೆಯೊಳಗೆ ಯಾವ್ದಾದ್ರು ಜಾಸ್ತಿ ಅನಾಹುತ ಎಲ್ಲಾದ್ರೂ ಕಂಡು ಬಂದ್ರೆ ನೀವು ಟೋಲ್ ಫ್ರೀ ನಂಬರ್ 1077ಗೆ 1077ಕ್ಕೆ ನೀವು ಕರೆ ಮಾಡಿ ಏನಾದ್ರು ತೊಂದರೆ ಇದ್ರೆ ಅಲ್ಲಿ ಇನ್ಫಾರ್ಮ್ ಮಾಡಬಹುದ್ರಿ. ಇನ್ನು 4ನೇ ನ್ಯೂಸ್ ಏನಂತಂದ್ರೆ ರಾಜ್ಯದೊಳಗಡೆ ಮಾವಿನ ಸೀಸನ್ ತುಂಬಾ ಚೆನ್ನಾಗಿ ಹೊಂಟಿತ್ರಿ. ಅಷ್ಟ್ರೊಳಗ ಈ ಮಳೆ ಆಗಿದ್ರಿಂದ ಈ ಮಾವು ಬೆಳೆಗಾರರಿಗೆ ತುಂಬಾ ಲಾಸ್ ಆಗೈತಿ ಅಂತೇಳಿ ವರದಿ ಆಗೈತ್ರಿ. ಇನ್ನು 5ನೇ ನ್ಯೂಸ್ ಏನಂತಂದ್ರೆ ನೀವ್ ಎಲ್ಲಾರು ಇದನ್ನ ಗಮನ ಕೊಟ್ಟು ನೋಡ್ಬೇಕು. ನಿಮ್ ಗಾಡಿಗಳನ್ನ ಎಲ್ಲಂದ್ರೆ ಎಲ್ಲಿ ಪಾರ್ಕ್ ಮಾಡಿ ಹೋಗೋದು ಆತರ ಮೇಲಿಂದ ಏನು ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಏನಾದ್ರು ಪಾರ್ಕ್ ಅಲ್ಲಿ ಮಾಡ್ತಾ ಇದ್ರ ಅವುಗಳಿಗೆಲ್ಲ ಲಾಕ್ ಆಗಿ ಪೊಲೀಸರು ಫೈನ್ ಆಗ್ತಾ ಇದಾರ. ಪಾರ್ಕಿಂಗ್ ಬೋರ್ಡ್ ನ ನೋಡ್ಕೊಂಡ್ ಬಿಟ್ಟು ಅಲ್ಲಿ ಪಾರ್ಕಿಂಗ್ ಅದಿಯೋ ಇಲ್ಲೋ ಅಂತೇಳಿ ಪಾರ್ಕ್ ಮಾಡ್ರಿ, ಇಲ್ಲ ಅಂತಂದ್ರ ಫೈನ್ ಗ್ಯಾರಂಟಿ. 6ನೇದು ನ್ಯೂಸ್ ಏನಂತಂದ್ರ ಮಂಡ್ಯ ಒಳಗ ಒಂದು ಹೃದಯ ವಿದ್ರಾವಕ ಘಟನೆ ನಡೆದೈತಿ. ಏನಂತಂದ್ರ ಪೊಲೀಸರು ತಪಾಸಣೆ ಮಾಡ್ಬೇಕಂತೇಳಿ ಒಂದು ದಂಪತಿ ಒಂದ್ ಮಗುನ ಇಟ್ಕೊಂಡು ಗಾಡಿ ಮ್ಯಾಗ ಹೋಗೋಬೇಕಾದ್ರ ಅವ್ರು ಕೈ ಮಾಡ್ಯಾರ್ರಿ. ಆ ಬೈಕ್ ಸವಾರ ಬೈಕ್ ನಿಲ್ಸಿದ ಮೇಲೆ ಮಗು ಕೆಳಗಡೆ ಬಿದ್ದೈತಿ. ಹಿಂದ್ಗಡೆಯಿಂದ ಲಾರಿ ಬಂದು ಹೊಡೆದಿರೋದ್ರಿಂದ ಮಗು ಅಲ್ಲೇ ಸಾವನ್ನಪ್ಪೈತಿ. ಇದು ಒಂದು ಬೇಸರದ ಸಂಗತಿ ಆಗೈತ್ರಿ. ಇನ್ನು 7ನೇ ನ್ಯೂಸ್ ಏನಂತಂದ್ರ ನಮ್ಮ ಹುಬ್ಳಿ ಧಾರವಾಡ KVS ಚುನಾವಣೆ ಒಳಗಡೆ ಬೆಲ್ಲದವ್ರಿಗೆ ಬೆಲ್ಲ ಸಿಕ್ಕೈತ್ರಿ. ಭರ್ಜರಿಯಾಗಿ ಕ್ಲೀನ್ ಸ್ವೀಪ್ ಮಾಡಿ ಚುನಾವಣೆಯನ್ನ ಗೆದ್ದಾರ್ರಿ. ಇನ್ನು 8ನೇ ನ್ಯೂಸ್ ಏನಪ್ಪಾ ಅಂದ್ರೆ ರಾಜ್ಯದಾಗ ಬಿಜೆಪಿ ಪಕ್ಷದಾಗ ST ಸೋಮಶೇಖರ್ ಅಂದು ಶಿವರಾಮ್ ಹೆಬ್ಬಾರ್ ಅವರಿಗೆ 6 ವರ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನು 9ನೇ ನ್ಯೂಸ್ ಏನಂತಂದ್ರ ಇಂಡಿಯನ್ ಕ್ರಿಕೆಟ್ ನ ಮಾಜಿ ಬೌಲರ್ ಅನಿಲ್ ಕುಂಬ್ಳೆ ನಮ್ಮ ಕನ್ನಡಿಗರಿಗೆ ಅರಣ್ಯ ಇಲಾಖೆಯವರು ನೂತನ ರಾಯಭಾರಿಯಾಗಿ ಮಾಡಿದ್ದಾರೆ. ಇನ್ನು 10ನೇ ನ್ಯೂಸ್ ಏನಂತಂದ್ರ ಇನ್ನು ಮೇಲಿಂದ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಎಲ್ಲ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರ ಅವರಿಗೆ ಇನ್ಮೇಲಿಂದ ಮಂಗಳವಾರದಿಂದ ಅವರಿಗೆ ರಜೆ ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಮುಂದಿನ ಹೆಚ್ಚಿನ ನ್ಯೂಸ್ ತಗೊಂಡು ನಾಳೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ನಿಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ನ. ನಮಸ್ಕಾರ.